ಕೈಪಟ್ಟಿಯ ಡೀಟೇಲ್ಸ್ ಆದರೆ ಇತ್ತ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗಿದೆ. ಚುನಾವಣಾ ಆಯೋಗ ಸಿಟಿಯಲ್ಲಿ ಹದ್ದಿನ ಕಣ್ಣಿಟ್ಟಿದೆ. ಇದರ ನಡುವೆ ಮದುವೆ, ಇಫ್ತಿಯಾರ್ ಕೂಟ, ಬಾಡೂಟದಂತಹ ಸಮಾರಂಭಕ್ಕೂ ಕೂಡ ಕೆಲ ನಿರ್ಬಂಧಗಳನ್ನು ವಿಧಿಸಲಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಸಮಾರಂಭಗಳ ಮೇಲೆ ಆಯೋಗ ಹದ್ದಿನ ಕಣ್ಣು. ಚುನಾವಣೆ ಪ್ರಚಾರ ಕಂಡು ಬಂದ್ರೆ ಕಠಿಣ ಕ್ರಮ. ಹೌದು, ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗಿ ನೀತಿ ಸಂಹಿತೆ ಕೂಡ ಜಾರಿಯಾಗಿದೆ. ಹೀಗಾಗಿ ನಗರದಲ್ಲಿ ಚುನಾವಣೆ ಆಯೋಗ ಫುಲ್ ಅಲರ್ಟ್ ಆಗಿದ್ದು ಎಲ್ಲ ರೀತಿಯ ಸಮಾರಂಭಗಳ ಮೇಲೂ ಹದ್ದಿನ ಕಣ್ಣಿಟ್ಟಿದೆ. ಸಮಾರಂಭದಲ್ಲಿ ಪಕ್ಷದ ಕರಪತ್ರ ಹಂಚೋದು, ಭಾಷಣ ಮಾಡೋದನ್ನ ನಿಷೇಧಿಸಲಾಗಿದೆ. ಒಂದ್ ವೇಳೆ ಕಾರ್ಯಕ್ರಮಕ್ಕೆ ರಾಜಕೀಯ ಮುಖಂಡರನ್ನ ಆಹ್ವಾನಿಸಿದ್ರೆ ಆಯೋಗದ ಗಮನಕ್ಕೆ ತರಬೇಕು ಅನ್ನೋ ಎಚ್ಚರಿಕೆ ನೀಡಿದೆ. ವೈಯಕ್ತಿಕ ಫಂಕ್ಷನ್ ಇತ್ತು, ಆದರೆ ಇದನ್ನು ಬಳಸ್ತಾ ಇದ್ದಾರೆ ರಾಜಕೀಯ ಉಪಕ್ರಮಕ್ಕಾಗಿ ಬಂದರೆ ಆ ಥರ ನಾವು ನಮ್ಮ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡು ಆಮೇಲೆ ಆ್ಯಕ್ಷನ್ ತಗೊಳ್ಬೋದು. ಯಾರಿಗೂ ಇದನ್ನು ನೋಡಿ ವೈಯಕ್ತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಎಲೆಕ್ಷನ್ಗೆ ಯಾವುದೂ ನಿಯಮಗಳಲ್ಲಿ ನಿರ್ಬಂಧನೆ ಹಾಕ್ಲಿಕ್ಕೆ ಬರೋದಿಲ್ಲ. ನಿರ್ಬಂಧನೆ ಹಾಕ್ತಾ ಇರುವುದು ಈ ಎಲ್ಲ ಹೆಸರಿನಲ್ಲಿ ನೀವು ರಾಜಕೀಯ ಲಾಭ ಪಡಿಸ್ಲಿಕ್ಕೆ ಏನಾದರೂ ಇಂಡ್ಯೂಸ್ಮೆಂಟ್ ನಡೀತಾ ಇದೆಯಾ, ಏನಾದರೂ ಅದರಲ್ಲಿ ಸ್ಪೀಚ್ ನಡೀತಾ ಇದೆಯಾ, ಆದರೆ ನಿರ್ಬಂಧನ ಇವೆ. ಕಾನೂನಿನ ಕಣ್ಣಿಗೆ ಕಾಣದ ಹಾಗೆ ಬಾಡೂಟ, ಇಫ್ತಿಯಾರ್ ಪಾರ್ಟಿಯಲ್ಲಿ ಪ್ರಚಾರ ಮಾಡಿ ತಗ್ಲಾಕೊಂಡ್ರೆ ಆಯೋಜಕರ ಮೇಲೆಯೇ ನೇರ ಕ್ರಮವನ್ನ ಜರುಗಿಸಲಾಗುತ್ತೆ. ಒಂದು ವೇಳೆ ಇಂತಹ ಘಟನೆಗಳು ಸಾರ್ವಜನಿಕರ ಗಮನಕ್ಕೆ ಬಂದ್ರೆ ಫೋಟೋ ತೆಗೆದು ಆಯೋಗದ ವೆಬ್ಸೈಟ್ಗೆ ದೂರು ಕೂಡ ನೀಡಬಹುದು ಅಂತಾರೆ ಜಿಲ್ಲಾ ಚುನಾವಣಾ ಅಧಿಕಾರಿ ತುಷಾರ್ ಗಿರಿನಾಥ್. ಒಟ್ನಲ್ಲಿ ಸಾರ್ವಜನಿಕರು ಆಯೋಗದ ನಿಯಮದಂತೆ ಸಮಾರಂಭಗಳನ್ನ ಮಾಡಬೇಕು. ಪ್ರಭಾವಿಗಳ ಹೆಸರಲ್ಲಿ ಆಯೋಗದ ರೂಲ್ಸ್ ಬ್ರೇಕ್ ಮಾಡಿದ್ರೆ ಕಾನೂನು ಕ್ರಮ ಫಿಕ್ಸ್ ಅನ್ನೋ ಎಚ್ಚರಿಕೆಯನ್ನ ಆಯೋಗ ನೀಡಿದೆ. ವೀರೇಶ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.